ಅನ್ನಯ ಮಂದಿರದಲ್ಲಿ ಬಳಲಿದರು ಬಳಲಿದರು ಬಾಡಿದರು ಬಳಲಿದರು ಬಾಡಿದರು ರಾತ್ರಿಯ ಕರೆಯುವ ಕಾಣಲಿಲ್ಲ ರಾತ್ರಿಯ ಉಪಾಯವ ಕಾಣದೆ ಓ ವಿಷಯ ಐವರ ಲಲನೆಯನ್ನು ನೆನೆದು ಐವರ ಲಲನೆಯನ್ನು ನೆನೆದು 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 ಮರುಗಿದನು ಉದಯ ಪರ್ಯಂತ ಮನೆಯಲ್ಲಿ ಸಂತೋಷ ಸಿಕ್ಕಿದರೆ ಮಾತ್ರ ಅದು ನಮ್ಮ ಮನೆ. ಅದಲ್ಲದಿರ ಇಲ್ಲಿರುವುದು ಇದು ಯಮನ್ ಬರೇ ಸುಮ್ಮನೆ. ಬೇರೆ ಏನು ಸಿಗುವುದಕ್ಕೆ ಸಾಧ್ಯ ಬಂದದ್ದೇನು ರಾತ್ರಿ ಆಗುತ್ತಲೇ ಬಂತು ವಿಷಯ. ಹೌದು ಒಳ್ಳೆಯ ರಾತ್ರಿಯನ್ನ ಕರೆಯುವುದೇ ನನಗೆ ಕಷ್ಟವಾಗ್ತಾ ಉಂಟು. ಕಣ್ಮುಚ್ಚಿ ಮಾತಾಡ್ತಿದ್ದೆ ಬರ್ತದೆ ಒಳ್ಳೆಯ ಇಲ್ಲುವ ವಿಷಯ ಕಣ್ಣ ಮುಂದೆ ಹಾದು ಹೋದ ಅಕ್ಕ ಹೇಳಿದ ಪತಿಗಳ ಇವರು ಬಲಾಢ್ಯರು ಗಂಧರ್ವರು. ಹೌದು ಅವರ ಕೈ ಹಿಡಿದ ಆಕೆ ಮನೆ ಬೆಂಕಿ ಬೆಳ್ಳಿ ಮಾಡಿ ಮಾಡಿದ್ದೆ ನಿದ್ದೆ ಬರುವುದಿಲ್ಲ. ಹೇಗಾದ್ರೂ ನಿದ್ದೆ ಬರುವ ಹಾಗೆ ಒಮ್ಮೆ ಸ್ವಲ್ಪ ಗಾಳಿ ಬರುವ ಹೋದ್ರು ಬೇಡ ಇತ್ತು ಇನ್ನು ಅಷ್ಟೇ ಗಾಳಿ ಹಾಕಿದ್ದು ನಿಮ್ಗೆ ಮೇಲ್ ಮೊದಲು ಹೋಯ್ತು ನರ ನಾಡಿ ಎಲ್ಲ ಕೆಳಗೆ ಹೋಗ್ಲಿಕ್ಕೆ ಹೋಗಿ ಕೆಳಗೆ ಗಾಳಿ ಎಲ್ಲ ಆಗುದಾಗಿದೆ. ವಿಜಯ ಕೋಳಿ ಕೂಗಿತೇನು? ಕೋಳಿಯ ಕೋಳಿ ನೀವು ಇಟ್ಟಲ್ಲ ಹೋಗುದ ನಿಮ್ಮ ಮನೆ ಬಿಟ್ಟು ಪಕ್ಕದ ಮನೆ ಮನೆ ಬೋಡ್ದು ಬಾಯಿ ವಿಷಯ ಸೂರ್ಯ ಮೇಲೆ ಬಂದನೇನೋ. ಸೂರ್ಯ ಮೇಲೆ ಬರ್ಬೇಕಾದ್ರೆ ಕೋಲ ನೋಡ್ಬೇಕೀನು ನಮ್ಮ ಮನೆಯಲ್ಲಿ ಬಾರದೇ ಇದ್ರು ಪಕ್ಕದ ಮನೆಯಲ್ಲಾದ್ರೂ ಬಂತ ನೋಡ್ಕೊಂಡು. ಹಾಗಾದ್ರೆ ಒಂದು ಚಿಮಣಿ ಕೊಡಿ ಚಿಮಣಿ ಎತ್ಕೊಂಡು ಹೋಗಿ ನೋಡ್ಕೊಂಡು ಬರ್ತಾರೆ. ಹೌದೇನೋ? ಕಾಡು ಬೆಳಕಾದ್ರೆ ನೀವು ಬೆಳಕಾಗ್ತಾರೆ ಅಂತ ತಿಳ್ಕೊಂಡು. ಹೌದೇನೋ? ಯಾವುದೋ ಒಂದು ನೀವು ತಪ್ಪಿ ಬಿಟ್ಟು ಅಲ್ಲಿ ಕೋಳಿ ಕೂಗ್ತೀಯ ಎಲ್ಲಿ? ಓ ಕಡೆ ಕೇಳಿಲ್ಲ. ಅಕ್ಕ ಮೇಲೆ ಹೊರಟಾಗ ಸತ್ತ ಕೋಳಿ ಇಷ್ಟೊತ್ತಿ ಕೊಕ್ಕೋ ಕಾಲ ಅಂತ ಕೊಕ್ಕೋ ಕಾಲ ಅದೇ ಅದೇ ಒಟ್ಟು ಏನಿದ್ದ ತಡ ಗೋಡಿ ಬಿಡಿ ಕೊಂಡು ಕೇಳ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿ ಅಕ್ಕ ನನಗೆ ಹೌದು ನಾ ಬರುದಿಲ್ಲ ನೀವು ಬೇಕಾದ್ರೆ ನಾನು ಮೂಗು ಉಂಟು ಅಲ್ಲ ಅಕ್ಕನ ಮನೆಯಲ್ಲಿ ಮೊನ್ನೆ ಕುದ್ಗೆ ಕೈ ಹಾಕಿ ಹೊರಗೆ ಕೂಡಿದ್ರು. ಹೌದು. ಇವತ್ತು ಅದೇ ಮೂಗು ತಗೊಂಡು ಅಕ್ಕನ ಮನೆಗೆ ಹೋದ್ರೆ ಇಲ್ಲಿರಬೇಡ ಹೋಗು ಅಂತ ಹೇಳಿ ಹೌದಾ ಅಲ್ವಾ? ಹೌದಾ ಇನ್ನೆಲ್ಲ ಕೇಳ್ತೀನಿ. ಹ ಅಕ್ಕ ನಿನ್ನೆ ಹೇಳಿದ್ದು ಹ ಇಲ್ಲಿರಬೇಡ ಹೋಗು ಹೋಗ ನಾಳೆ ಬರಬೇಡ ಅಂತ ಹೇಳಿಲ್ಲ. ಹೌದು ಹೌದೇ ಹೋಯ್ತ ನೆನಪಾಗ್ಲೇ ಅಂತ ಕರ್ಮ ಆದ್ರೂ ಅನ್ಕೊಳ್ಳೆ
ನೆನಪಾಗದೆ ಇತ್ತು ನಮ್ಮ ಅವಕಾಶ ಆಯ್ತು. ಒಳ್ಳೆದು. ಹೌದು. ನೋಡಿದೇನಾ ಯಾರು ನಿಲ್ತದ? ನಾನು ನೀವೇ. ನೀವು 2 ಸಲ ನಿಲ್ದ್ರು ನಿಲ್ಲ. ನೀನು ನಾನದು ವೇಗವಾಗಿ ಸಾಪಾದ ಮಧ್ಯದಲ್ಲಿ ನಿಲ್ತ ಒಂದೇ ಸಲ ನಿಲ್ತ. ಆಯ್ತಪ್ಪ ನಿಂತಿದ್ದಾಳೆ. ಹೌದಾ? ನಿಂತವಳನ್ನು ಮಾತಾಡ್ಬೇಕು. ವಿಜಯ, ಇಲ್ಲ ಇದು ಹಾಳು ಮಾಡಿದ್ರೆ ಲೆಕ್ಕ ಕೊಡ್ಬೇಕು ಅಲ್ವಾ? ವಿಜಯ, ವಿಜಯ, ಬೈಬೇಂದ್ರಿಯಲ್ಲಿ ನನ್ನ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಆಸೆ ಉಂಟು ವಿಜಯ. ಒಂದು ನೀವೇ ತಾಕೆ ಕೊಟ್ಟು ನೋಡಿ ತುಂಡಾಗ ಮತ್ತೆ ಕಾಣಲ್ಲ. ವಿಜಯ, ನನ್ನ ತನ್ನ ಹೇಳ್ಕೊಳ್ಬಾರ್ದು. ಹಾಗಾಗಿ ನನ್ನ ವಿಷಯವನ್ನ ನೀನ್ ಹೇಳ್ಬೇಕು. ಈಗ ಅವಳು ದಾರಿಯಲ್ಲಿ ಬಂದಿದ್ದಾಳೆ. ಹೌದು. ಅವಳ ಹತ್ರ ಮಾತಾಡ್ಬೇಕು. ಹೌದು. ಈಗ ನಾನು ವಿಜಯನಾಗಿ ಮಾತಾಡುವುದಲ್ಲ. ಅಲ್ಲ, ಈಗ ನೀನಾಗಿ ಹುಚ್ಚರಾಗಬಾರ್ದು. ಎಂತ ಉತ್ತರ ಪಾಠ ನಾನು ಕೊಟ್ರೆ ನೀನು ಕೀಚಕನಾಗಿ ಹೇಳಬೇಕು. ಹೌದು. ಇದನ್ನೇ ಸರಿಯಾಗಿ ನಿಲ್ಸ್ಕೊಳ್ಳಿಕ್ಕಾಗುದಿಲ್ಲ. ತೊಂದರೆ ಇಲ್ಲ, ಮಾತನಾಡಿಸು. ಇದ್ಯಾವುದು ನಿಲ್ಬೇಡ. ಓ ಇದನ್ನೆಲ್ಲ ಕೊಟ್ಕೊಂಡ್ರೆ ನಾನು ಕೀಚಕ ದೇವರನ್ನ ಆಗುದಿಲ್ಲ. ಭಾವ ಭಾವ ಭಂಗಿ ಬಗ್ಬಿಟ್ಟಿದೆ. ಆಡುವ ಮಾತು, ನಡೆವ ಶೈಲಿ, ತೂಕ ತೂಕ ಕಡಿಮೆ ಆದ ಕಡಿಮೆ ತಮಾಷೆಗೆ ಬಂದ್ರೆ ಮತ್ತೆ ನಾನು ಅವಳು ನಿಲ್ಸುತ್ತೆ. ಅವಳು ಓಡ್ತೇವೆ ಅಂತಿದ್ರು ಕಾಲಡಿ ತೆಗ್ದು ಸಾಕಿರ್ಬೋದು ಎಲ್ಲ ಸಿಗಬಹುದು. ನಾನು ಕಾಲ ಹಾಕದಲ್ಲಿಗೆ ನೀವು ತಾಳ ಹಾಕಿ ಮತ್ತೆ ತಾಳ ಹಾಕಿದ್ರೆ ನೀವು ಕಾಲ ಹಾಕೋಕತ್ತಿಲ್ಲ. ಹೌದು, ನರದವ್ರು ಬಲ್ಲೆ ಉಂಟು. ನನಗೆ ಮೊದಲೆಲ್ಲ ಒಳ್ಳೆ ಓಡಾಡ್ತಿದ್ದೆ ನಾನು. ಇತ್ತೀಚೆಗೆ ಚಳಿ ಬಿಟ್ಟು ಸೆಕೆ ಬಿತ್ತೇ ಇಲ್ವಾ? ಸೊಂಚು ಹಾಕ ಕಾಲ ಸೊಂಚು ಹಾಕ ಕೂಡ ಸಂಧಿ ವಾತ ಒಂದೊಂದು ಬಾರಿ ಹಿಡ್ಕೊಳ್ಳು. ಎಲ್ಲ ಸ್ವಂತ ಹಿಡ್ಕೊಳ್ಳಿಲ್ಲ, ಅಂತಂದು ಮಾತ್ರ. ನೀವು ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂದೆ.
ನೀವು ಮತ್ತೆ ಶಬ್ದ ಮಾಡಬೇಡಿ. ಎರಡು ಕೋಲ್ ಬಾರ್ದ್ರೆ ಉಳಿಸ್ಕೊಂಡು ಓಡ್ರು ಮತ್ತೆ ಎತ್ತು ಉಳಿದು ನಮಗೆ ಗೊತ್ತಿಲ್ಲ. ಏನೇನ್ರಿ ನೀನೊಬ್ಬಳೇ ಬಂದದ್ರಿ ಏಕಾಂಗಿಯಾಗಿ ತಿರುಗುವ ನಿನ್ನನ್ನೇ ನಾನು ಕೀಚಕನಾಗಿ ನಾಗಿ ಅಲ್ಲ ನಾಗಿ ಬೇಡ ಎಂಕಿ ಬೇಡ. ನಾನು ಕೀಚಕ ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳು ಗಾಳಿ ತಾಗಿ ಚಮಸು ಹೊತ್ತಂದ್ರೆ ಮಾಂಗೀಯತೆ. ನೀವೆಲ್ಲರೂ ಹಿಂದೆ ಓಡ್ಬೇಕು. ನಾನಿಲ್ಲಿ ಮಾತಾಡ್ತಾ ಇರೋ ಹೊತ್ತಿಗೆ ಮುಚ್ಚಿ ಕಟ್ಕೊಂಡು ಹಿಂದೆ ಓಡಿ ಬಂದು ನನ್ನ ಕುರ್ಚಿ ಮೇಲೆ ಕೊಡ್ತಾರೆ. ನೀವು ನೀವು ನಿಮಗೆ ಕೆಟ್ಟ ಗುಣ ಇಲ್ಲ, ಒಳ್ಳೆ ಗುಣ ಒಂದು ಇಲ್ಲ ಅಷ್ಟೇ. ಕೆಟ್ಟ ಗುಣ ಯಾವುದೂ ಇಲ್ಲ, ಒಳ್ಳೆ ಗುಣ ಒಂದು ಇಲ್ಲ. ಓ ಶೈಲೇಂದ್ರಿ, ನಾನೇ ಕೀಚಕ. ಯೋಚನೆ ಮಾಡಬೇಡ. ಇಲ್ಲಿವರೆಗೆ ಕಳಿ ಕಾಲಲ್ಲಿ ಗದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಗೋಳಿ ಮರದಲ್ಲಿದ್ದ 2 ಪಾದರಕ್ಷೆ ನಿನಗೆ ಕೊಡ್ತೇನೆ. ತಲೆ ಬಿಸಿ ಮಾಡೋದು ಬೇಡ. 20 ಸೌಭಾಗ್ಯಗಳಲ್ಲಿ ಈ ಕೀಚಕ ತಲೆ ನೋಡ್ಬೇಕಲ್ಲ ಮರ. ಯೋಚನೆ ಮಾಡೋದು ಬೇಡ. ಸರಿ ಸಮಾನವಾದ ವ್ಯಕ್ತಿಗಳು ಯಾರೂ ಇಲ್ಲ. ನಾನು ಇಲ್ಲಿವರೆಗೆ ನಿನ್ನದಾಗಿ ಕಾಯ್ತಿರುವ ಇದೊಂದು ಅವಕಾಶ ಸಿಕ್ಕದ್ರಿಂದ ಒಂದು ಬಾರಿ ಮಾತಾಡು. ನೀನು ಪ್ರತಿಕ್ರಿಯೆ ಇಲ್ಲ ತಾಯಿ. ಹಾಗಾದ್ರೆ ನಮಸ್ಕಾರ ಮಾಡ. ಹೆಣ್ಣಿನ ಕಾಲಿಗೆ ಕೀಚಕ ಹೋಗಿ ಬಿದ್ದದುಂಟೇನಾ? ಈಗ ನಾವು ಕೀಚಕನಾಗಿ ಮತ್ತೆ ಮಾತಿನ ಶೈಲಿಯಲ್ಲಿ ಕೀಚಕನಾದೆ. ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಹಾಗಾಗಿ ಇಷ್ಟು ಹೊರಗೆ ನಿಮ್ಮೊಟ್ಟಿಗೆ ಉಪ್ಪನ್ನ ತಿನ್ನವನ ಒಂದು ನಮಸ್ಕಾರ ಮಾಡಿದೆ, ಮಾತಾಡಿದೆ. ನನ್ನ ಪರವಾಗಿ ಆದರೂ ಇಷ್ಟೇ. ಇನ್ನು ಕೀಚಕ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಆಯ್ತಾ? ಸಗಣಿ ಹಾಕಿ ಬಾಮೆ ಒಂದು 4 ಮಾತನಾಡು. ಯಾರ್ಯಾರನ್ನೋ ಬಂದು ಮಾತನಾಡಿಸ್ತಾ ಇದ್ದದಲ್ಲ, ಯಾರ್ಯಾರ ಬಂದು ಮಾತನಾಡುವುದು ಅಲ್ಲ. ಅತಿರೂಪವತಿಯಾದ ನೀನು ಸೈರ್ಯಂದ್ರಿ ವೃತ್ತಿಯನ್ನ ಮಾಡುವಂತ ನಿನ್ನನ್ನು ಕಂಡು ಸಮರ್ಥ ದಂಡನಾಯಕನಾದ ಕೀಚಕ ಬಂದು ಮಾತನಾಡಿಸ್ತಾ ಇದ್ದಾರೆ. ಇದುವರೆಗೆ ಯಾವ ಹೆಣ್ಣಿನಲ್ಲಿಯೂ ಮೋಹವನ್ನು ಮೀರಿ ಮಾತನಾಡಿಸಿದವರಲ್ಲ. ಯಾಕೋ ಏನು ಗೊತ್ತಿಲ್ಲ, ನಿನ್ನನ್ನು ಕಂಡಾಗ ಮೋಹ ಎನ್ನುವುದು ಅತಿಯಾಯಿತು. ಅಲೆಗಳಿಗೆ ನಿಲ್ಲುವುದಕ್ಕಾಗುವುದಿಲ್ಲ. ಸಂಪೂರ್ಣ ನಿನ್ನ ರೂಪಕ್ಕೆ ನಾನು ಮನಸೋತೆ. ಸೋತು ಬಂದವನಲ್ಲಿ ಪ್ರೀತಿಯಿಂದ ಒಂದು 4 ಮಾತನಾಡದೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದಲ್ಲ ಸೈರೇಂದ್ರಿ. ಒಮ್ಮೆ ಮೋಹದಿ ಕೀಚಕ ಇರುವ ಹಾಗೆ ಮನ ತುಂಬಿ ಬಾಯಿ ತುಂಬಿ ಯಾಕೆ
ನಿನ್ನ ಅಕ್ಕನ ಮನೆಯಡಿಗೆ ನಾವು ಸಾಗಿ ಹೋಗುತ್ತಾ ಇದ್ದವಳು. ಹೌದು. ಮಾತು ಮಧ್ಯದಲ್ಲಿ ತಡೆಯುವುದರ ಮುಖ್ಯವಾಗಿ ಮಾತಾಡು ಎನ್ನುವಾಗ ಪೀಡಿಸುತ್ತಾ ಇದ್ದೀಯಲ್ಲ. ನಾನು ಮಾರ್ಗದಲ್ಲಿ ಸಿಕ್ಕಿದವರಲ್ಲಿ ಮಾತಾಡುವುದು ಅಪರಾಧವೇ ಅಲ್ಲ. ಹ, ಆಡುವ ಮಾತು ಎಂತದ್ದು ಎನ್ನುವುದರ ಕುರಿತಾಗಿ ನಾವು ಆಲೋಚನೆ ಮಾಡಬೇಕು. ಹ, ಆಡುವ ಮಾತು ಹಿತವಾಗಿರಬೇಕು. ಹ, ಆಡುವ ಮಾತು ಮಿತವಾಗಿರಬೇಕು. ಹ, ಕೇಳುವವರಿಂದ ಹಲ್ಲಾದವಾಗಿರಬೇಕು. ಹ, ಹಿತಮಿತವಾಗಿಂದ ಕೂಡಿದಂತಹ ಮಾತು ಸಂತೋಷವನ್ನು ತಂದುಕೊಡುತ್ತದೆ. ಹ, ಆದ್ರೆ ನೀನು ಆಡುವಂತ ಮಾತು ನನ್ನ ಪರ ಕರುಣ ಕಠೋರವಾಗಿ ಉಂಟು. ಆಡುವಂತ ಮಾತು ಮನಸ್ಸನ್ನು ಅರಳಿಸುವ ಹಾಗಿರಬೇಕು, ಕೆರಳಿಸುವ ಹಾಗಿರಬಾರದು. ನೀನು ಆಡಿದಂತ ಮಾತನ್ನ ಮನಸ್ಸನ್ನು ಕೆರಳಿಸುತ್ತಾ ಉಂಟು. ಹ, ಅಶ್ಲೀಲವಾಗಿ ವರ್ತಿಸುತ್ತಾ ಇದೀಯ. ಬೇಡದ ಮಾತುಗಳನ್ನು ಆಡುತ್ತಾ ಇದೆಯಲ್ಲ. ಈ ಪುರಕ್ಕೆ ನೀನು ಪ್ರವೇಶ ಮಾಡೋಕೆ ಮುಂಚಿತವಾಗಿ ನಾನು ಇಲ್ಲಿಗೆ ಬಂದವಳು. ಹ, ನಿನ್ನ ಕುರಿತಾಗಿ ನಿನ್ನ ಅಕ್ಕ ಹಾಡಿ ಹೋಗುವುದನ್ನ ಕೇಳಿದೆ, ಸಂತೋಷ ಪಟ್ಟೆ. ಗುಣಕ್ಕೆ ಮಾಸ್ತರೆ ಯಾವತ್ತೂ ಇರಬಾರದು ತಾನೆ. ಮಹಾಮಲ್ಲ ಕೀಚಕ, ರಣಮಲ್ಲ ಕೀಚಕ ಎನ್ನುವ ವಿಚಾರವನ್ನು ಕೇಳಿದಾಗ ನಿನ್ನನ್ನು ನೋಡಬೇಕು, ನಿನ್ನ ಕುರಿತಾಗಿ ಕೇಳಬೇಕು ಎನ್ನುವಾಗ ನಾನು ಅಪೇಕ್ಷೆ ಪಟ್ಟವಳು. ತಪ್ಪೇನೂ ಅಲ್ಲ. ಅಂದು ನಿನ್ನ ಅಕ್ಕ ಹಾಡಿ ಹೋಗುವುದನ್ನು ನಾನು ಕೇಳಿ ಸಂತೋಷ ಪಟ್ಟೆ. ಈಗ ನಿನ್ನ ಈ ವರ್ತನೆಯನ್ನು ನೋಡುವಾಗ ಚೇಚೆ ಹೇಸಿಗೆ ಆಗ್ತಾ ಉಂಟು. ಪರದಾರಿಯಾದ ನನ್ನಲ್ಲಿ ಈ ರೀತಿ ಬೇಡವಾದ ಅಶ್ಲೀಲ ಮಾತುಗಳನ್ನು ಆಡ್ತಾ ಇದೆಯಲ್ಲ. ಪರದಾರಿಯಲ್ಲಿ ಈ ರೀತಿಯ ವಿಚಾರವೆಂದು ಕೂಡದು ಮುಂದೊಂದು ದಿನ ಈ ರೀತಿಯ ಅಪರಾಧವನ್ನು ನೀ ಮಾಡಿದೆ ಅಂತ ನೀ ಸತ್ತ ಮೇಲೆ ಯಮ ನಿನ್ನನ್ನು ಹೆಜ್ಜೆ ಬಿಡುವುದಿಲ್ಲ. ಕುಂಬಿ ಪಾಕದಲ್ಲಿ ರವರವ ನರಕದಲ್ಲಿ ಕ್ರಿಮಿಯಾಗಿ ನಿನ್ನ ಹೊರಳಿಸುತ್ತಾನೆ. ಆದುದರಿಂದ ಬೇಡ, ಬಿಟ್ಟು ಬಿಡು, ದಾರಿ ಬಿಡು, ನಮ್ಮ ಮನೆಗೆ ಹೋಗ್ತೇನೆ, ಹೊರಗೆ ಹೋಗ್ತೇನೆ. ನಿನ್ನ ಮನೆಗೆ ನೀನು ಹೋಗು. ಏನು ಸುಲಲಿತಾಂಗಿ ಈ ಸಂದರ್ಭಕ್ಕೆ ಏನು ಮಾಡಲು ನಾನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನಿನಗೆ ಯೋಗ ಲೆಕ್ಕ ಕೇಳುವಂತದ್ದು. ಓ ಸೈನ್ಯನ್ರಿ, ಏನು ಏನಿದು? ಏನು ಅಬ್ಬ ಒಳಕುವ ಬಳ್ಳಿ ನೀನು ಲತಾಂಗಿ. ಹೌದು, ಲತೆ ಅಂತ ಇದ್ದವಳು. ಲತೆ ಒಂದು ತಾವು ಎಣಿಸಿದಲ್ಲಿಗೆ ಹೋಗಬೇಕು ಅಂತಾದ್ರೆ ಅದಕ್ಕೆ ಒಂದು ಮರ ಬೇಕು ಆಶ್ರಯಕ್ಕಾಗಿ. ಬೆಳಕುವ ಬಳ್ಳಿ. ಓ ಸುಲಲಿತಾಂಗಿ, ಏನು ಎನ್ನೋಡಿ ನೀತು ಕರುಣೆ ಇಲ್ಲವೇನೆ ನಿನಗೆ? ಸ್ವಲ್ಪವೂ ಕರುಣೆ ಇಲ್ವೇನೆ? ನಿನ್ನ ಮೋಹದ ಬಲೆಗೆ ಬಿದ್ದು ಬಂದ ಕೀಚಕ ನಿನ್ನನ್ನು ಬಿಟ್ಟು ಹೇಗೆ ಹೋಗ್ಲಿ? ಅನಿರೀಕ್ಷಿತವಾಗಿ ಸಿಕ್ಕ ಸಂದರ್ಭ ಇದು. ಅನಿರೀಕ್ಷಿತವಾಗಿ ನಮ್ಮೊಂದು ಅವಕಾಶ ಸಿಕ್ಕಿದ್ದು. ಸಿಕ್ಕ ಅವಕಾಶ ಸದುಪಯೋಗ ಮಾಡಿಕೊಳ್ಳದೆ ಹೋಗುವುದ ಅಪರಾಧ. ಹಾಗಾಗಿ ಹೇಳ್ತಾ ಇದ್ದೇನೆ, ಬೇರೇನೂ ಅಲ್ಲ. ಸಿಟ್ಟು ಮಾಡಬೇಡ. ಒಲಿದು ಬಂದವನು ನಾನು. ನನ್ನ ಮೇಲೆ ಕರುಣೆಯನ್ನು ತೋರಿ ಕೇಳಿದಲೇ
ಯಾಕೆ ಸೈರೇಂದ್ರಿ? ಸಿಕ್ಕ ಅವಕಾಶವನ್ನು ಬಳಸಿಕೊಂಡೆಯಾ? ಉಪಯೋಗ ಮಾಡ್ಕೊಳ್ಳಿ. ಇಷ್ಟು ಹಾಳು ಮಾಡಿದ್ರಿಂದ ಈ ಅವಕಾಶ ಯಾವತ್ತೂ ಸಿಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಈ ಅವಕಾಶದಲ್ಲಿ ಇದೊಂದು ಸಿಗದೆ ಇದ್ರೆ ಎಲ್ಲ ಹಾಳಾದ ಹಾಗೆ. ಹಾಳಾಗುದ? ಹೌದು. ನೀನು ಬಂದು ಇಷ್ಟು ಹಾಳು ಮಾಡಿದೆಯಲ್ಲ. ಅಲ್ಲ, ನಾ ಬಂದದ್ರಿಂದ ಇದೊಂದು ಅವಕಾಶ ಸಿಕ್ಕಿದ್ದು. ಇನ್ನು ಬದುಕುವಂತ ಲತೆಗೆ ಮಾಮರದ ಅಗತ್ಯ ಉಂಟ. ನಿನ್ನ ಅಗತ್ಯ ಯಾರಿಗೂ ಈಗಾಗಲೇ ಹೇಳಿದ್ದೇನೆ ನಾನು. ಪತಿಗಳ 5 ಮಂದಿ ಅತಿಬಲ ಆಡ್ತಿರು ವೀರಗಂಧರ್ವರಿದ್ದಾರೆ ಎನ್ನುವ ಅವರು ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ನಮ್ಮ ಚಲನವಲನವನ್ನು ವೀಕ್ಷಿಸುತ್ತಾ ಇರ್ತಾರೆ. ನಿನ್ನ ಈ ರೀತಿಯ ಹುಚ್ಚಾಟಿಕೆ ಒಂದು ಅವರಿಗೆ ಗೊತ್ತಾಯಿತು ಅಂತ ಅವರ ಕೈಯಲ್ಲಿ ದಿವ್ಯ ಆಯುಧಗಳುಂಟು. ಅದನ್ನು ಹಿಡಿದು ಬಂದು ನಿನ್ನ ಪ್ರಾಣವನ್ನು ತೆತ್ತಾಡುತ್ತಾರೆ. ಆದುದರಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ದಾರಿ ಬಿಟ್ಟರೆ ಒಳ್ಳೆಯದು. ನಿನ್ನ ಪ್ರಾಣ ಹೋಗುವುದಾಗುತ್ತೆ. ಬರಬೇಕು ರಮಣಕ್ಕೆ ಮಾಡೋದು ನಾನು ನೋಡಿಕೊಳ್ತೇನೆ. ಸೈರೇಂದ್ರಿ, ಕೀಚಕ ಇದುವರೆಗೆ ಯಾವ ಹೆಣ್ಣಿನ ಮೇಲೂ ಕಣ್ಣಿಟ್ಟವನಲ್ಲ. ಕಣ್ಣಿಟ್ಟ ಅಂತಾದ್ರೆ ಪಡೆಯದೆ ಬಿಡುವನಲ್ಲ. ಒಂದು ಆಲೋಚನೆ ಮಾಡು. ನಿನ್ನ ಅಕ್ಕನ ಆಶ್ರಯದಲ್ಲಿ ನಾನಿದ್ದವಳು, ಅವಳ ಆಶ್ರಯದಲ್ಲಿ ನಾನಿದ್ದೇನೆ ಅಂತ ನಾನು ನಿನಗೂ ಸಂಬಂಧಪಟ್ಟವಳು. ಹೇಗೆ ಗೊತ್ತುಂಟ? ನೀನು ನಿನ್ನ ಕೈಯ ಆಳಾಗಿದ್ದವಳು. ನಿನ್ನ ಮನೆ ಹೆಣ್ಣು ಮಗಳು ನಾನು. ನಿನ್ನ ಮನೆ ಹೆಣ್ಣು ಮಗಳ ಮೇಲೆ ಮತ್ತವರು ಪುರುಷ ಕಣ್ಣಿಡ್ತಾನಂತಾದ್ರೆ ಅವಳನ್ನು ಕಾಪಿಟ್ಟುಕೊಳ್ಳಬೇಕಾದುದು ನಿನ್ನ ಧರ್ಮ. ನಿನ್ನಂತವರಲ್ಲಿ ಹೆಚ್ಚಾದುದರಿಂದಲೇ ಹೆಣ್ಣು ಮಕ್ಕಳನ್ನು ಬೀದಿಯಲ್ಲಿ ಸಾಯ್ತಾ ಇದ್ದದ್ದು. ಈಗ ಒಂದು ನೆನಪಿಟ್ಟಿಕೋ, ನಿನ್ನಂತ ಹೆಣ್ಣು ಮಕ್ಕಳು ಹೆಚ್ಚಾದ್ರಿಂದಲೇ ಬಲಾತ್ಕಾರ ಅತ್ಯಾಚಾರ ಆಗ್ತಾ ಉಂಟು. ಹೌದಾ? ಇಲ್ಲದೆ ಹೋದ್ರೆ ಕೇಳಿದ್ದೇನೆ, 5 ಮಂದಿ ಗಂಡಂದಿರುತ್ತೆ, ಅವರೊಳಗೆ ಏನೋ ವಾಗ್ವಾದ ಅಂತೆ. ಅದನ್ನು ನಾನು ಪಂಥಾಹ್ವಾನ ಸ್ವೀಕರಿಸ್ತೇನೆ ಎನ್ನುವ ಹಾಗೆ ಗಂಡನನ್ನ ಬಿಟ್ಟು ಬಂದು ಇನ್ನೊಬ್ಬರ ಮನೆಯ ಆಡಾಗಿ ದುಡಿದಕ್ಕೆ ಬಂದ ಹೆಣ್ಣು ನೀನು ಯೋಚನೆ ಮಾಡಬೇಕಾಗಿತ್ತು. ನೀನು ಹೇಳಿದ ಹಾಗೆ ಸತ್ಯ. ನನ್ನ ಅಕ್ಕನ ಮನೆಯಲ್ಲಿ ದತ್ತ ದಾಸಿ ನೀನು. ನಿನಗೆ ರಕ್ಷಣೆ ಕೊಡಬೇಕು ನಾವು. ಬೇರೆಯವರು ಬಂದು ಕೈ ಮಾಡಿದ ಅವರ ಕೈಯನ್ನು ಕತ್ತರಿಸಬೇಕು. ಹೌದು ಸೈರಾಂದ್ರಿ, ನಿನಗೆ ರಕ್ಷಣೆ ಕೊಡುವುದಕ್ಕೆ ನಾನು ಮುಂದಾಗವ. ನೀ ನನ್ನವಳಾದ್ರೆ ನಾನೇ ನಿನಗೆ ಗಂಡ. ಮತ್ತೆ ಯಾವ ಗಂಡ ಮೈ ಮಾಡ್ತಾನೆ? ರಕ್ಷಣೆ ಯಾರಿಗೆ ಬೇಕು? ಗಂಡನಾಗಿ ಗಂಡನ ಭದ್ರಕೋಟೆಯಲ್ಲಿ ರಕ್ಷಣೆ ಕೊಡ್ತೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನಗೆ ಪ್ರಾಣ ಹೋಗುವುದಂದ್ರೆ ಬಾರಿ ಆಸೆ. ನನಗೆ ಬಹಳ ಇಷ್ಟ. ಬಹಳ ಇಷ್ಟ ಅಲ್ಲ? ಹೋಗುವುದಕ್ಕೆ ತೊಂದರೆ ಇಲ್ಲ. ನನ್ನ ಜೀವ ಶಿವ ಪೂಜೆ ಮಧ್ಯೆ ಕರಡಿ ಬಂದ ಹಾಗೆ ಎಷ್ಟೊತ್ತಿ ಬರ್ಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲ ನನಗೆ. ಶಿವಪೂಜೆಯ ಮನೆ ಕರಡಿ ಬಂದಲ್ಲ. ಶಿವಪೂಜೆ ಅಲ್ಲ, ನಮ್ಮ ಜಾತಿ ಹೆಸರಲ್ಲಿ ಸಾಯ್ಬೇಕು. ಹಿಡಿದು ನಿನ್ನ ಕೈ ಕೊಡುವ ಕಟ್ಬಿಡಿಯ ಕೊಡುವಂತೆ ಅವರು ಓಡಿ ಹೋದ್ರು. ನಾನೇ ಕೈ ಬಿಡು, ಕೈ ತಪ್ಪು ಹೋಗ್ಲಿ. ಹೋದವಳು ಎಲ್ಲಿಗೆ ಹೋದದ್ದು? ಊರಿಗೆ ಹೋದವಳು. ಕೇಳಿ ಬರ್ತಾಳೆ. ಕೇಳಿ ಬಂದವಳು ನೀರಿಗೆ ಬರ್ತಾಳೆ. ದಾರಿ ಬರ್ತಾಳೆ, ಮನೆಗೆ ಹೋಗ್ತಾಳೆ. ಹೋಗುದಲ್ಲಿಗೆ ಅವಳು ಅಕ್ಕನ ಮನೆಗೆ. ಅಲ್ಲಿ ಏನು ಬಂದೈತಮ್ಮ
ಏನೋ ಮುಖ ತೋರಿಸೋ, ಯಾಕೆ ತಲೆ ತಗ್ಗಿಸಿ ನೆಲನೋಟಕನಾಗಿದ್ದಿ? ಈ ಮನೆಯಲ್ಲಿ ನೀನು ನಿಲ್ಲಬಾರದು ಒಂದು ಅರಗಳಿಗೆ ಎಂದು ನಿನ್ನ ಕತ್ತಿಗೆ ಕೈ ಇಕ್ಕಿ ಯಾವತ್ತು ನಾನು ನೋಕಿದವಳು. ಇವತ್ತು ಮತ್ತೆ ಬಂದೆಯಲ್ಲ, ಏನು ಬಂದೆಯೋ ತಮ್ಮ? ಬಂದ ನಿನ್ನ ಆನಂದವನ್ನು ಕಾಣುತ್ತಾ ಇದ್ದೇನೆ. ಕಂದಿ ಕುಂದಿ ಬಾಡಿ ಬಸು ಬಳಿದು ಹೋಗಿದೆ. ಏನು ನಿನ್ನ ಅಕ್ಕನಿಗೆ ಅರ್ಥ ಆಗುದಿಲ್ಲ ಅಂತ ಮಾಡಿದ್ಯಾ? ಈ ರೀತಿ ಕುಂದುವುದಕ್ಕೆ ಕಾರಣ ಏನು? ಆ ಮಾನವಿಯನ್ನು ಮತ್ತೆ ಕೆಣಕಿದೆಯಾ? ಹಾಗೆ ಕೆಣಕಿದ್ರಿಂದ ಏನಾಯ್ತು? ಮತ್ತೆ ನೀನು ಕೆಣಕಿದ್ದರಿಂದ ನಮ್ಮ ಕುಲವನ್ನೇ ಕೆಡಿಸಿದ ಹಾಗಾಯಿತು. ಕುಲಕ್ಕೆ ರತ್ನ ಎಂದು ಭಾವಿಸಿದವಳು ನಾನಿದ್ದೇನೆ. ನಿನ್ನಿಂದ ನಮ್ಮ ಕುಲ ಉದ್ಧಾರವಾಗುತ್ತದೆ ಎಂದು ಭಾವಿಸಿದವಳು. ನಮ್ಮ ಕುಲವನ್ನು ಕೆಡಿಸಿದ ಪಾಪಿ ನೀನು. ಹರಳನೆಯನ್ನು ಬಯಸಿದ್ದೆ, ಆದರೆ ಏನಾಗುತ್ತದೆ ಎನ್ನುವುದು ನಿನಗೆ ಮುಂದೆ ಗೊತ್ತಾಗ್ತದೆ. ಅದೋ ಗತಿಯನ್ನು ಕಾಣಬೇಕಾಗ್ತದೆ. ಹೋಗಿಲ್ಲ ಅಕ್ಕ, ಏನ್ ಹೇಳು? ಅಕ್ಕ, ಹೋಗು. ಯಾಕಕ್ಕ ನನ್ನ ಮೇಲೆ ಸಿಟ್ಟು ಮಾಡಿ ಕೊಡ್ತಾ ಇದ್ದೀಯ? ನೀನು ಮಾಡಿದ ಹಾಗೆ ಅಕ್ಕ ಕೇಳಿ ಎಂಬುದೇನು? ಹಾ, ತಪ್ಪು ನನ್ನದಕ್ಕ. ನನ್ನ ಪ್ರಾಯವನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳಿಲ್ಲಕ್ಕ? ಪ್ರಾಯ ಬಂದ ನನಗೆ ಸುಮ್ಮನಿರುವುದಕ್ಕೆ ಒಬ್ಬ ಬಿಡುವುದಿಲ್ಲ ಅಕ್ಕ, ಬಿಡುವುದಿಲ್ಲ. ಯಾರು? ಕಣ್ಣಿಗೆ ಕಾಣದಿರುವ ಅನಂಗ, ಯಾರು ಕಾಣದೇ ಇದ್ದ ಹಾಗೆ ಒಂದೊಂದು ಬಾಣವನ್ನು ಉದರಕ್ಕೆ ಪ್ರಯೋಗ ಮಾಡ್ತಾ ಇದ್ದಾನಕ್ಕ. ಬಾಣದ ಹತ್ಯೆಯನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಈ ರೀತಿ ಮಾಡದೆ ಬೇರೆ ದಾರಿ ಇಲ್ಲ ನನಗೆ. ಸರಿ ಕಣ, ತಪ್ಪು ನಿನ್ನದಲ್ಲ, ನನ್ನದಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಪ್ರಾಯಕ್ಕನುಗುಣವಾಗಿ ಮದುವೆ ಮಾಡಿಸಬೇಕಾಗಿದ್ದು ಮನೆಯಲ್ಲಿ ಹಿರಿಯವರ ಕರ್ತವ್ಯ. ಮದುವೆ ಹಂಬಲ ನಿನ್ನಲ್ಲಿ ಮೂಡಿತು ಅಂತಾಯ್ತು. ಹೇಳು, ಯಾರು ನಿನಗಾಗಬಹುದು ಅಂತ ಹೇಳು. ಅವಳನ್ನು ತಂದು ನಿನಗೆ ಮದುವೆ ಮಾಡಿಸ್ತೇನೆ. ಬೇರೆಯವಳನ್ನ ತಂದು ನಿನಗೆ ಮದುವೆ ಮಾಡಿಸ್ತೇನೆ. ಬೇರೆಯವಳನ್ನ ತಂದು ಮದುವೆ ಮಾಡಿಸ್ತೇನೆ. ಮರುಳಾದೆ ಏನಕ್ಕ
ಅಕ್ಕ ಯಾರಾದೀತು ಹೇಳು. 100 ಮಡಿಯಲ್ಲ 1000 ಮಡಿ ಚೆಲುವಿರುವಂತ ಹೆಣ್ಣನ್ನು ತಂದರು ಹ. ನನಗೆ ಬೇಕೇನಕ್ಕ? ಬೇಡವಾ? ನಿನಗೆ ಗೊತ್ತಿಲ್ಲದಿರುವುದೇನಕ್ಕ? ಹ. ಒಬ್ಬರ ಮೇಲೆ ಆಸೆ, ಮತ್ತೊಬ್ಬರಿಗೆ ದೇಹ, ಹ್ಮ್. ಒಬ್ಬರ ಮೇಲೆ ಪ್ರೀತಿ, ಹ್ಮ್. ಇನ್ನೊಬ್ಬರಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವುದು. ಹ್ಮ್. ಎಷ್ಟರ ಮಟ್ಟಿಗೆ ಸರಿ ಹೇಳು. ಹ. ನನ್ನ ಹರಣ ಆಕೆಯ ವಶವಾಯಿತು. ಹ. ನಾ ಬದುಕುದಿದ್ದರೆ, ಹ. ನಾ ಮದುವೆ ಅಂತ ಆಗುದಿದ್ದರೆ ಹ. ಸೈರೇಂದ್ರಿಯೊಂದಿಗೆ ಮಾತ್ರ ಅಕ್ಕ. ಅದಲ್ಲದೆ ನೀನು ಬೇರೊಂದು ಹೆಣ್ಣನ್ನು ತಂದು ಮದುವೆ ಮಾಡುವುದೇ ಹೌದಾದ್ರೆ ನನಗಲ್ಲ ನನ್ನ ಹೆಣ್ಣಕ್ಕೆ ಮದುವೆ ಮಾಡಿಸಕ್ಕ. ಓ ನಿನ್ನ ಮಾತಿನ ತೀರ್ಮಾನ ಏನು ಅಂತ ನನಗೆ ಗೊತ್ತಾಯಿತು. ಬದುಕಿದರೆ ಅವಳೊಂದಿಗೆ, ಸತಿಯಾಗಿ ಬರುವುದಾದರೆ ಅವಳಿಲ್ಲದೇ ಇದ್ರೆ ನೀನು ಬದುಕುವುದಿಲ್ಲ. ನಾನು ಸಾಯ್ತೇನೆ. ನಿನ್ನನ್ನು ಅಗಲಿ ನಾನಿರುವುದಕ್ಕೆ ಮನಸ್ಸು ಮಾಡುತ್ತೇನೆ ಅಂತ ಭಾವಿಸಬೇಡ. ನಿನ್ನ ಆಸೆಯನ್ನು ನಾನಿದು ತೀರಿಸ್ತೇನೆ. ಯಾವಾಗ? ಹೆಚ್ಚಿಗೆ ದಿನ ನೀನು ಆಶಿಸಿದ ಸೈರೇಂದ್ರಿ ನಾಳೆಯೇ ನಿನ್ನ ಮನೆಗೆ ಬರ್ತಾರೆ. ಅಕ್ಕ ನಾಳೆ ಬರ್ತಾರಲ್ಲ? ನಾನೇ ಕಳಿಸಿ. ನಿರೀಕ್ಷೆ ನಿರೀಕ್ಷೆ ಆದಷ್ಟು ಬೇಗ ಬರಬೇಕು. ವಿಶ್ವಾಸ ಇದೆ ತಾನೇ? ಖಂಡಿತ ಇದೆ. ಹೋಗುವ. ಎಂತ ಸಂದಿಗ್ಧ ಸ್ಥಿತಿಗೆ ನಾನು ಸಿಕ್ಕಿಬಿಟ್ಟೆ. ಆಕೆಯವಳು ನನ್ನಲ್ಲಿ ಆಶ್ರಯ ಪಡೆಯುವಾಗ ಪರನುಚ್ಚಿಷ್ಟ ಭೋಜನ, ಪರತಲ್ಪ ಗಮನ ಇದೆರಡೂ ನಿಶ್ಚಿತ. ಇನ್ನೊಬ್ಬರು ತಿಂದು ಬಿಟ್ಟ ಎಂಜಲನ್ನು ತಿನ್ನುವಂತೆ ಹೇಳಬೇಕು. ಪರಶಯಾಗಾರಕ್ಕೆ ನನ್ನನ್ನು ಕಳುಹಿಸಿಬೇಡಿ ಅಂದಾಗ ನಾನು ಆಡಿದಂತ ಮಾತು ಹೆಚ್ಚೇನು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗಳ ಉತ್ತರೆಯಂತೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದಾಡಿದವಳು ನಾನು. ಇವತ್ತು ನನ್ನ ಸಮ್ಮಾನಾದಂತ ಕೀಚಕನಿಗೆ ಮಾತನ್ನು ಕೊಟ್ಟಿ ನಾಳೆಯೇ ನಿನ್ನ ಮಂದಿರಕ್ಕೆ ಸೈರೇಂದ್ರಿಯನ್ನು ಕಳಿಸುತ್ತೇನೆ ಅಂತ. ಇದೆಂತ ಸಂದಿಗ್ಧ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ಸೈರೇಂದ್ರಿಯನ್ನು ತಮ್ಮನ ಮನೆಗೆ ನಾನು ಕಳುಹಿಸದೇ ಇದ್ರೆ ನನ್ನ ತಮ್ಮ ಸಾಯುತ್ತಾನೆ. ಅಳಿಯುವೋ ಉಳಿಯುವೋ ಎಲ್ಲ ದೇವರಿಗೆ ಬಿಟ್ಟದ್ದು. ಯಾರಲ್ಲಿ ಸೈರೇಂದ್ರ ನಿನ್ನನ್ನು ನಾನೇ ಕರೆಸಿಕೊಂಡೆವು. ಬಂದೆಯಲ್ಲ. ನಮ್ಮ ಊರಿನಲ್ಲಿ ನಿನಗೆ ಯಾವುದೇ ರೀತಿ ತೊಂದರೆ ಇಲ್ಲ ತಾನೇ? ನಿನ್ನ ಆರೋಗ್ಯ ಹೇಗಿದೆ? ಚೆನ್ನಾಗಿ ನಮ್ಮಿಂದ ನಿನಗೇನು ತೊಂದರೆಯಾಗಲಿಲ್ವಲ್ಲ? ಇಲ್ಲ. ಇವತ್ತು ನಿನ್ನನ್ನು ಕರೆಸಿಕೊಳ್ಳುವುದಕ್ಕೆ ಕಾರಣ ಉಂಟು. ಇಲ್ಲಿವರೆಗೆ ಇಂಥದೊಂದು ಕೆಲಸವನ್ನು ಮಾಡು ಎನ್ನುವಾಗ ಆಜ್ಞೆ ಮಾಡಿದವರು ನೀವಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಯಾಕೋ ಇತ್ತೀಚೆಗೆ ನನಗೊಂದು ತಲೆಬೇನೆ. ತಲೆಬೇನೆ? ಹೌದು. ಅದು ಶಮನವಾಗಬೇಕಾದ್ರೆ ಆಗಾಗ ನಾನು ಮಧು ಸೇವನೆ ಮಾಡ್ತಾ ಇದ್ದೀನಿ. ನೀವು ಮಧು ಸೇವಿಸ್ತೀರಮ್ಮ? ಆಗಾಗ ಆ ತಲೆಬೇನೆ ಬಂದಾಗ ಇವತ್ತು ಆ ಬೇನೆ ಹೆಚ್ಚಾಗುತ್ತಾ ಇದೆ. ಆ ಮಧುವನ್ನು ತಂದು ಸೈರೇಂದ್ರ ಎಲ್ಲಿ ಹೋಗ್ತಾ ಇದ್ದೀನಿ? ಅರಮನೆಯಲ್ಲಿ ಮಧು ಉಂಟು ತರಬೇಕಲ್ಲ. ಅರಮನೆಯಲ್ಲಿ ಆ ಮಧುವಿಲ್ಲ. ಮತ್ತೆ ಅದು ಎಂತಲ್ಲೇ ಇದೆ ಅಂತ ನನಗೆ ಗೊತ್ತು. ಎಲ್ಲಿ ಅಮ್ಮ? ಆ ಮಧುವನ್ನು ನೀನೇ ಇವತ್ತು ತಂದು ಕೊಡ್ಬೇಕು. ಹಾಗಿದ್ರೆ ಅದು ಎಲ್ಲಿ ಉಂಟಂತ ಬೇಡ್ವಿ? ನನ್ನ ತಮ್ಮನಾದಂತ ಕೀಚಕದ ಗ್ರಹದಲ್ಲಿದೆ. ಆದಷ್ಟು ಬೇಗ ತೆಗೆದುಕೊಂಡು ಬಾ. ಅಮ್ಮ ಏನ್ ಹೇಳ್ತಾ ಇದ್ದೀರ? ಅಮ್ಮ ಕೇಳಿನ್ನೇ ನಾನು ಮುಸಿಲುವೆ ನಿಮ್ಮಯ ಅಮ್ಮ ಕೇಳಿನ್ನೇ ನಾನು ಮುಸಿಲುವೆ ನಿಮ್ಮಯ ತಮ್ಮಗೆ ಮರ ದುಷ್ಟವು ತಮ್ಮಗೆ ಮರ ದುಷ್ಟವು ಎಮ್ಮೆಯೋ ಎಮ್ಮೆಯೋ ಕೈ ಕದಿರೋರ್ವಣೋ ಅಮ್ಮ ಎಂತ ಕೆಲಸವನ್ನು ಹೇಳ್ತೀರಿ ಎನ್ನುವಾಗ ಮೈಯನ್ನೆಲ್ಲ ಕಿವಿಯನ್ನಾಗಿಸಿ ಅರಳಿಸಿ ಕೇಳಿಸಿಕೊಳ್ತಾ ಇದ್ದೇನೆ. ಎಣಿಸಿಕೊಂಡಿಯಲ್ಲ? ಹೌದಮ್ಮ. ಏನಾಯ್ತು? ಅದಲ್ಲದೆ ಹೋದ್ರೆ ಮಧುವನ್ನ ತರಬೇಕು ಎನ್ನುವಾಗ ಆಡಿದ್ದೀನಿ. ಹೌದು. ನಿಮ್ಮ ತಮ್ಮನ ಅರಮನೆಯಲ್ಲಿ ಅಂತಃಪುರದಲ್ಲಿ ಉಂಟು ಹೋಗಿ ತಾಯಿ ಎನ್ನುವಾಗ ಆಡ್ತಾ ಇದ್ದೀರಲ್ಲ. ಹೌದು ಅಮ್ಮ ಇದು ಸಾಮ್ರಾಜ್ಞಿಯ ಆಜ್ಞೆ. ನಾನು ಈ ರೀತಿಯಾಗಿ ಆಡುತ್ತಾ ಇದ್ದೇನೆ ಎನ್ನುವಾಗ ತಪ್ಪು ಗ್ರಹಿಸಬಾರದಮ್ಮ. ತಪ್ಪನ್ನು ಆಡಬಾರದು. ಇಷ್ಟು ದಿವಸಗಳ ಕಾಲ ನಿಮ್ಮ ಹಾಗೂ ತಮ್ಮನ ಕುರಿತಾಗ ನಾನು ಒಂದು ಮಾತನ್ನು ಆಡಿದೆ ಅಂತಾದ್ರೆ ಅದು ನಿಮ್ಮ ನಡುವೆ ಸಂಬಂಧದಲ್ಲಿ ಬಿರುಕು ಬರ್ತದೆ ಎನ್ನುವ ಕಾರಣಕ್ಕಾಗಿ ಆಡಲಿಲ್ಲ, ಸುಮ್ಮನೆ ಇದ್ದೀನಿ. ಏನು ಈಗ ಇವಳು ಈ ರೀತಿಯಾಗಿ ಹೇಳಿ ನಮ್ಮ ಸಂಬಂಧವನ್ನು ಹಾಳು ಮಾಡುತ್ತಾ ಇದ್ದಾಳೆ ಎನ್ನುವಾಗ ನೀವು ತಪ್ಪು ಗ್ರಹಿಸಬಾರದಮ್ಮ. ಅಂತದ್ದೇನಾಗಿದೆ? ಇಲ್ಲಿಯವರೆಗಾಗಿ ನಮ್ಮ ಮರಮಾಚಿದಂತ ಸತ್ಯವನ್ನ ಇಂದು ನಾನು ನಿಮ್ಮ ಪಾಲಿಗೆ ಹೇಳ್ತಾ ಇದ್ದೇನೆ. ಏನು? ನೀವು ಎಷ್ಟು ಒಳ್ಳೆಯವರಿದ್ದೀರೋ ನಿಮ್ಮ ತಮ್ಮ ಅಷ್ಟೇ ಕೆಟ್ಟವನಾಗಿದ್ದಾನೆ, ದುಷ್ಟನಾಗಿದ್ದಾನೆ. ನಮ್ಮ ಮಾರ್ಗದಲ್ಲಿ ಎಲ್ಲೇ ಸಂಚರಿಸಲಿ
ನನ್ನ ಬೆನ್ನ ಹಿಂದೆ ಬರುತ್ತಾನೆ, ಪೀಡಿಸುತ್ತಾನೆ, ಮಾರ್ಗವನ್ನು ಅಡ್ಡಯಿಸುತ್ತಾನೆ, ಅಶ್ಲೀಲವಾಗಿ ಮಾತನಾಡುತ್ತಾನಮ್ಮ. ಇಂದು ನಿಮ್ಮ ಮಾತಿನ ಅನುಮತಿ ಮೇರೆಗೆ ನಾನು ಅವನ ಅಂತಃಪುರಕ್ಕೆ ಹೋದೆ ಅಂತಾದ್ರೆ ಏನಾಗ್ತದೆ? ಕಾಮ ನನಗೆ ಕಾಯುತ್ತಾ ಇರುವಂತ ಆತ ಸುಮ್ಮನಿರಲಾರ. ಏನ್ ಮಾಡ್ತ? ನನ್ನ ಮೈ ಮೇಲೆ ಕೈ ಹಾಕಿದರು ಕೈ ಹಾಕಿಯಾನು. ಹಾಕ್ಲಿ ಬಿಡು. ಅಮ್ಮ ಏನಾಗ್ತದೆ? ಹಾಕಲೇ ಬಿಡು. ಹಾಕಿದರೆ ಏನಾಗ್ತದೆ ಕೇಳಿ. ಏನಾಗ್ತದೆ? ಏನಾಗಿತ್ತು? ಹೆಣ್ಣಾದಂತ ನೀವು ನನ್ನ ಕುರಿತಾಗಿ ಇಂಥ ಮಾತುಗಳನ್ನಾಡುವುದಕ್ಕೆ ಸಾಧ್ಯ ಉಂಟೆ? ಅವರನ್ನ ನನ್ನ ಮೇಲೆ ಕೈ ಹಾಕಿದರೆ ಏನಾಗ್ತದೆ ಎನ್ನುವಾಗ ಕೇಳ್ತಾ ಇದ್ದೀರಲ್ಲ. ಏನೂ ಆಗಬಹುದಮ್ಮ, ಏನೂ ಆಗಬಹುದು. ಏನಾದಿತ್ತು? ಈಗಾಗಲೇ ನಾನು ಆಡಿದ್ದೇನೆ. ನನ್ನ ಪತಿಗಳ 5 ಮಂದಿ ಅತಿಬಲ ಆಡ್ಯರು ವೀರ ಗಂಧರ್ವರಿದ್ದಾರೆ ಎನ್ನುವ ಹಾಗೆ ಅವರು ನನ್ನ ಚಲನ ವಲನವನ್ನು ವೀಕ್ಷಿಸುತ್ತಾ ಇರ್ತಾರೆ. ಒಂದು ವೇಳೆ ನಿಮ್ಮ ತಮ್ಮನ ಹುಚ್ಚಾಟಿಗೆ ಹೆಚ್ಚಾಗಿ ನನ್ನ ಮೇಲೆ ಕೈ ಮಾಡುವುದಕ್ಕೆ ಮುಂದಾದ ಅಂತಾದ್ರೆ ಆದ್ರೆ ಕೈಯಲ್ಲಿ ದಿವ್ಯ ಆಯುಧವನ್ನು ಹಿಡಿದು ಬಂದು ನಿಮ್ಮ ತಮ್ಮನ ಪ್ರಾಣವನ್ನೇ ತೆಗೆದಾರು. ಉಪ್ಪನ್ನದ ಋಣವೇನು ನನ್ನ ಮೇಲೆ ಉಂಟಮ್ಮ. ನಿಮ್ಮ ತಮ್ಮನನ್ನು ಕೊಂದೇ ಎನ್ನುವಂತ ಅಪಕೀರ್ತಿ ನನ್ನ ಮೇಲೆ ಬರಬಾರದು. ಆದುದರಿಂದ ಸೆರೆಗೊಟ್ಟಿ ಬೇಡ್ತಾ ಇದ್ದೇನೆ. ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ಬೇರೇನಾದ್ರೂ ಕಳಿಸಿಕೊಡಿ ಅಮ್ಮ, ಕಳಿಸಿಕೊಡಿ. ಏನು ಹೆದರಿಸ್ತಿ? ನಿನ್ನವರಿಂದ ನನ್ನ ತಮ್ಮನ ಪ್ರಾಣಕ್ಕೆ ಕುತ್ತು ಬಂದದ್ದು. ಆ ಅಪವಾದ ನನ್ನ ಮೇಲೆ ಬರ್ತದೆ, ಬೇಡಮ್ಮ. ಆಗುವುದು ಹೋಗುವುದು ಒಬ್ಬನಿಗೆ ಬಿಟ್ಟ. ಏನೇನು ಆಗ್ಬೇಕು ಅದು ಆಗಲೇಬೇಕು. ನನ್ನ ಮುಂದೆ ನಿಂತು ಇಷ್ಟು ಧೈರ್ಯದಿಂದ ಮಾತಾಡ್ತೀಯಲ್ಲ ನೀನು. ನಿನಗೆಷ್ಟು ಸಲುಗೆ. ನಾನು ನಿನಗೆ ಅನ್ನ ಕೊಟ್ಟವಳು, ಆಶ್ರಯ ಕೊಟ್ಟವಳು, ಆ ಪತ್ತಿನಲ್ಲಿ ಆದವಳು. ನನ್ನ ಮಾತನ್ನು ಮಾಡಿ ಮುಗಿಸಬೇಕಾಗಿದ್ದು ಸೇವಕಿಯಾದ ನನ್ನ ಕರ್ತವ್ಯ. ಕರ್ತವ್ಯವೇ ದೇವರು ಎನ್ನುವುದು ಮರೆಯಬೇಡ. ನಾನು ಹೇಳಿದ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಆಗ್ತದೇನು ಹೇಳು. ಏನು ಕರ್ತವ್ಯವೇ ದೇವರೇ ಎನ್ನುವಾಗ ನಾನು ಆಗ್ರಹಿಸುತ್ತೇನೆ. ಆದರೆ ಕೊಟ್ಟ ಮಾತನ್ನು ನೀವು ಮರೆಯುವುದಕ್ಕಿದ್ದೀರಲ್ಲ. ಏನ್ ಮಾತು? ಅಂದೊಂದು ದಿನ ಆಶ್ರಯಕ್ಕಾಗಿ ಬಂದಂತ ಹೊತ್ತಿಗೆ ನಿಮ್ಮ ಮಗಳಾದಂತ ಉತ್ತರೆಯ ಎತ್ತರದಲ್ಲಿ ನನ್ನನ್ನು ನೋಡಿಕೊಳ್ತೇನೆ ಎನ್ನುವಾಗ ಆಡಿದವರು. ನಾನೇ ಹೇಳಿದೆ. ಇನ್ನು ನಿಮ್ಮ ಕೈಯಾರೆ ನಿಮ್ಮ ಮಗಳ ಜೀವನವನ್ನು ಹಾಳೆಸುವುದಕ್ಕೆ ಮುಂದಾಗುತ್ತಾ ಇದ್ದೀರಮ್ಮ. ಅಂದು ಹೇಳಿದವಳು ನಾನೇ, ಇಂದು ಹೇಳುತ್ತಿದ್ದವಳು ನಾನೇ. ಈ ಕೆಲಸ ನಿನ್ನಿಂದಲೇ ಆಗ್ಬೇಕು. ಈ ಕೆಲಸ ಮಾಡತಕ್ಕದ್ದು. ಆಗುದಿಲ್ಲಮ್ಮ, ಆಗುದಿಲ್ಲ. ನಮ್ಮಿಂದ ಆಗುದಿಲ್ಲ. ಒಬ್ಬ ಸೇವಕಿಯಿಂದ ಕೆಲಸವನ್ನು ಮಾಡಿಸಿಕೊಳ್ಳಿಕ್ಕಾಗದೇ ಇದ್ದ ಸಾಮ್ರಾಜ್ಞಿಯೇ ನಾನು. ನಿನ್ನಿಂದ ಈ ಕೆಲಸವನ್ನು ಹೇಗೆ ಮಾಡಿಸಬೇಕು ಅಂತ ನನಗೆ ಗೊತ್ತು. ಇಲ್ಲಮ್ಮ, ನಮ್ಮಿಂದ ಸಾಧ್ಯವಿಲ್ಲ. ಹೋಗಲಾರೆ ಹೋಗಲಾರೆ. ಹಿಡಿದು ಇಲ್ಲಮ್ಮ, ನಾನು ಹೋಗಲಾರೆ ಹೋಗಲಾರೆ. ಹೋಗ್ಬೇಕು, ಹೋಗತಕ್ಕದ್ದು. ಈ ಕೆಲಸವನ್ನು ಮಾಡಿ ಮುಗಿಸಬೇಕಾದ ನಿನ್ನ ಕರ್ತವ್ಯ. ಸಾಧ್ಯವಿಲ್ಲಮ್ಮ. ಇದು ನನ್ನ ಕೊಟ್ಟವಳ ಆಜ್ಞೆ. ಹೋಗುದಿಲ್ಲ, ಹೋಗುದಿಲ್ಲ. ಎಂದ ಮಾತೇನು ಕೇಳಿ ಎಂದ ಮಾತೇನು ಕೇಳಿ
ಕೃಷ್ಣ, ಸಹಿಸಲಾಗುತ್ತಿಲ್ಲ. ಸಾಕು, ಈ ಅಜ್ಞಾತ ವಾಸವೇ ಸಾಕು, ಅಜ್ಞಾತ ವಾಸವೇ ಸಾಕು. ಒಂದೊಂದು ದಿವಸ ಅವಪ್ರಥಮದ ಸ್ನಾನವನ್ನು ಪೂರೈಸುವ ಮೂಲಕವಾಗಿ ಸೂರ್ಯ ಭಗವಂತ ಕರುಣಿಸಿದಂತ ಅಕ್ಷಯ ಪಾತ್ರೆಯನ್ನು ಹಿಡಿದಂತ ಕೈಗಳಿವು. ಆದ್ರೆ ಇವತ್ತು ಹಿಡಿದಿದ್ದೇನೆ ಬಂಗಾರದ ಈ ಮಡಿಕೆ. ಇದು ಯಾವ ಮಡಿಕೆ? ಮಧುವನ್ನು ತರುವಂತ ಹೆಂಡದ ಪಾತ್ರೆ. ಸಹಿಸಲಾಗುತ್ತಿಲ್ಲ ಭಗವಂತ, ಸಹಿಸಲಾಗುತ್ತಿಲ್ಲ. ಯಾರಲ್ಲಿ ನನ್ನ ನೋವನ್ನು ಹೇಳಿಕೊಳ್ಳಲಿ, ಯಾರಲ್ಲಿ ನನ್ನ ವಿಚಾರವನ್ನು ಅರುವಲಿ. ಅಣ್ಣ ಎನ್ನುವ ಹಾಗೆ ನಿನ್ನ ಕರಡಿ ಅಂತ ಆದ್ರೆ ನಮ್ಮ ವಿಚಾರವಿನ್ನು ಜ್ಞಾತವಾಗಿ ಹೋಗ್ತದೆ. ಹಾಗಿದ್ರೆ ನನ್ನ ನೋವನ್ನು ಹೇಳಿಕೊಳ್ಳುವುದಕ್ಕಿಂತ ಯಾರಿದ್ದಾರೆ ಎನ್ನುವಾಗ ಹೀಗೆ ಕಾಣುವಾಗ ಅಂಬರವನ್ನು ನಾನು ಕಾಣುತ್ತಾ ಇದ್ದೇನೆ. ನನ್ನ ಕಣ್ಣಿಗೆ ಕಾಣುತ್ತಾ ಇದ್ದವನು ಸೂರ್ಯ ಭಗವಂತ. ಹೇ ಸೂರ್ಯ ಭಗವಾನ್, ನನ್ನ ನೋವನ್ನು, ನನ್ನ ಅಳಲನ್ನ ಕಂಡೆಯ ನಾನು ನಿನಗೆ ನಮಸ್ಕರಿಸುತ್ತಾ ಇದ್ದೇನೆ. ನೀ ನಮಸ್ಕಾರ ಪ್ರಿಯನಂತೆ, ಕ್ಷಿಪ್ರ ಗತಿಯಲ್ಲಿ ಭಕ್ತರ ಆಸೆಯನ್ನು ಈಡೇರಿಸುವಂತೆ, ಜಗತ್ತಿನ ಆಗು ಹೋಗುಗಳನ್ನು ನೀನು ಕಣ್ಣಾರೆ ಕಾಣುವನಂತೆ. ಇಂದು ದುರುಳನಾಗಿರುವ ಕೀಚಕನ ಅಂತಃಪುರಕ್ಕೆ ನಾನು ಹೊರಟು ನಿಂತಿದ್ದೇನೆ. ನನ್ನ ಮಾನವನ್ನ ಕಾಪಿಟ್ಟುಕೊಳ್ಳಬೇಕಾದದ್ದು ನೀನು ಭಗವಂತ, ನೀನು. ಜಗತ್ತಿಗೆ ನೀನೊಂದು ಕಣ್ಣಾಗಿರುವೆ, ಮೇಲೆರಡು ಪಥದಲ್ಲಿ ಸಂಚರಿಸುವೆ. ತ್ರೈಮೂರ್ತಿಗಳ ಸಾಕಾರ ರೂಪನು ನೀನು. ಪಂಚೇಂದ್ರಿಯವು ನಿನ್ನೊಡನಲ್ಲಿರುವುದು. 6 ಋತುಗಳಲ್ಲಿ ವರ್ತಿಸುವೆ, 7 ಅಶ್ವಗಳಲ್ಲಿ ಕೊಂಡೇಳುವೆ, 8 ದಿಕ್ಕನ್ನು ಬೆಳಗಿಸುವೆ, 9 ಗ್ರಹಗಳಿಗೆ ನೀ ಒಡೆಯನಾಗಿರುವೆ. 10 ದಿಕ್ಕುಗಳನ್ನು ತೊಡಗೊಳಿಸುವಂತ ಹೇ ಸೂರ್ಯನಾರಾಯಣ, ಕಾಪಾಡು 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 ಕಾಪಾಡು. ನಿನ್ನ ನಿರೀಕ್ಷೆಯಲ್ಲೇ ಇದ್ದವನು ನಾನು. ಸರಿಯಾದ ಸಮಯಕ್ಕೆ ನೀ ಬಂದೆ. ಇದೇ ಸಮಯಕ್ಕೆ ಮದನನೆಂಬ ದುರಾತ್ಮ ವಧೆಯನ್ನ ಕುನ್ನಿ ಅವ ಒದೆಯುತ್ತಾ ಇದ್ದಾನೆ. ಅವನಿಗೆ ತಕ್ಕ ಉತ್ತರ ಕೊಡಬೇಕು. ನಾನು ಒಬ್ಬನಲ್ಲ, ನಾನು ನೀನು ಜೊತೆಯಾಗಿ ನಿನ್ನ ಮೇಲೆ ಮೋಹದಿಂದಾಗಿ ನಾನು ಇಲ್ಲಿಗೆ ಬಂದ ಆಸೆಯಿಂದ ನಿನ್ನ ಮೇಲೆ ಯಾರಿಗೆ ಬೇಕು ನಿನ್ನ ಪ್ರೀತಿ, ಯಾರಿಗೆ ಬೇಕು ನಿನ್ನ ವ್ಯಾಮೋಹ. ಸತ್ಯವಾಗಿ ನಾನು ಆಡ್ತಾ ಇದ್ದದ್ದು ಮುಖ ನೋಡಿ ಹೇಳುದು. ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸುಟ್ಟು ಉರುಹೋಕೆ ಪಾಪಿ. ನೋಡಿ ಹೇಳು. ಎಂತ ನೋಡಿ ಹೇಳುದು? ಏನೇ ಮಾಡಿದ್ರು ಎಷ್ಟೇ ಹೇಳಿದರು ಇರುವ ಸತ್ಯ ವಿಚಾರ ಒಂದೇ. ನಾನು ಇಲ್ಲಿಗೆ ಬಂದದ್ದಕ್ಕೆ ಸತ್ಯ ಹೇಳು, ಸತ್ಯವೇ ಹೇಳುದು, ಸತ್ಯವೇ ಹೇಳುದು, ಸತ್ಯವೇ ನಾನು ಹೇಳುದು.
ನಿನ್ನ ಅಕ್ಕನಿಗಾಗಿ ನಾ ಬಂದದ್ದು. ಹಾ, ಗೊತ್ತಾಯ್ತು. ಏನು? ಅಕ್ಕನಿಗಾಗಿ ಬಂದದ್ದು. ಹಾ. ತಮ್ಮನ ಹೆಂಡತಿ ನಾನು ಆಗ್ತೇನೆ ಎನ್ನುವ ಅಕ್ಕನಿಗೆ ಮಾತು ಕೊಟ್ಟ ಕಂಡು ಬಂದದ್ದು. ಇದು ನಾಲಿಗೆ ಹುಳ ಬಿದ್ದಿತ್ತು ಪಾಪಿ. ಅದಲ್ಲದೆ ಹೋಗಿ ನಿನ್ನ ಅಕ್ಕನಿಗೆ ತಲೆ ಸರಿ ಇಲ್ವಂತೆ, ಅವಳಿಗೆ ತಲೆ ಬೇರೆ. ಈಗ ಬಂದ ಮೇಲೆ ಗೊತ್ತಾಯ್ತು, ಇಲ್ಲಿ ನಿನಗೆ ತಲೆ ಸರಿ ಇಲ್ಲ, ಅವಳಿಗೆ ಅಲ್ಲಿ ತಲೆ ಸರಿ ಇಲ್ಲ, ಒಟ್ಟಾರೆ ನಿಮ್ಮ ಸಂಸಾರದವರಿಗೆ ತಲೆ ಸರಿ ಇಲ್ಲ ಎನ್ನುವಾಗ. ಅವಳಿಗೆ ಅಲ್ಲಿ ತಲೆ ಸರಿ ಇಲ್ಲ, ನನಗೆ ಇದು ತಲೆ ಸರಿ ಇಲ್ಲ, ನಿನಗೆ ಎಲ್ಲ ಇತ್ತು ನೆಲೆ ಸರಿ ಇಲ್ಲ. ನೆಲೆ ಸರಿ ಇಲ್ಲ ಅಂತ ನಿನಗೊಂದು ಗಟ್ಟಿ ನೆಲೆ ಉಂಟು. ಯಾಕೆ ಗೊತ್ತುಂಟಾ? ಓ ಆ ಕಡೆ ನೋಡು, ಪಾಪಿಗಳನ್ನ ಶೂಲಕ್ಕೆ ಏರಿಸಲಿಕ್ಕೆ ಬೇಗ ಶೂಲವನ್ನು ಇರಿಸಿದ್ದಾರೆ, ಅದ್ರ ಮೇಲೆ ಬಿದ್ದು ಸಾಯಿ. ನೀನು ಈಗ ನಿನ್ನ ಅಕ್ಕನಿಗೆ ಮದುವೆ ಬೇಕಂತೆ. ನಿನ್ನ ಅಪ್ಪನ ಮನೆಗಾದ್ರೆ ಹೀಗೆ ಬಿಸಾಡ್ತಿಲ್ಲಾಗಿತ್ತು, ನಮ್ಮ ಮನೆದು ನೋಡು, ಅದಕ್ಕೆ ಕೊಟ್ಟದ್ದು. ಹಾಗಾಗಿ ಬಿಸಾಡ್ತಾ ಇದ್ದೇನೆ ನೋಡು. ನನ್ನ ಅಕ್ಕನ ಮನೆಯ ಸ್ವತ್ತನ್ನ ನೀನು ಹಾಗೆ ಬಿಸಾಡಿದ್ರಿಂದ ನಿನ್ನನ್ನ ಹೇಗೆ ಭೋಗಿಸಿ ಬಿಸಾಡಿದೆ. ನೀನು ಸತ್ತು ಸಾಯ್ತೀನಿ, ಹೋಗ್ತಿರುವ ಶೂಲದ ಮೇಲೆ ಬಿಡ್ತೇನೆ. ನಿನ್ನ ಕಣ್ಣಿಗೆ ಕಾಣುವ ಶೂಲ ಅಲ್ಲ.